ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ ನಾಳೆ ನಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಇವರು ಡೊನಾಲ್ಡ್ ಟ್ರಂಪ್, ಅಮೇರಿಕನ್ ಪ್ರೆಸಿಡೆಂಟ್, ದೊಡ್ಡಣ್ಣ ಅಂತ ಕರಿತೀವಿ ನಾವು ಅಮೇರಿಕದ ಪ್ರೆಸಿಡೆಂಟ್ಗೆ. ಇವಾಗ ಗೊತ್ತಾಗ್ತಾ ಇದೆ ದೊಡ್ಡಣ್ಣ ಯಾಕಂತಾರೆ ಅಂಥೇಳಿ ಅಂತ ನಿಮ್ಗೆ ಅನಿಸಿರ್ಬೋದು. ಎಸ್, ನಿಜ. ದೊಡ್ಡಣ್ಣ ತಾನು ಮಾಡಿದ್ದೇ ಆಟ, ತಾನು ನಡೆದಿದ್ದೇ ನುಡಿ ಅನ್ನೋ ಥರ ನಡ್ಕೊತಾ ಇದ್ದಾರೆ ಇತ್ತೀಚೆಗೆ. ಅದು ದೊಡ್ಡಣ್ಣ ಅನಿಸ್ಕೊಂಡವ್ರಿಗೆ ಶೋಭೆ ತರಲಿಕ್ಕಿಲ್ಲ ಅಂತ ನನ್ನ ವೈಯಕ್ತಿಕ ಭಾವನೆ. ಯಾಕೆಂದರೆ ನೋಡಿ, ಒಂದು ಟ್ಯಾರಿಫ್ ಹೇರಿದ್ರು ಮೆಕ್ಸಿಕೋ, ಕೆನಡಾ ಹಾಗೂ ಚೈನಾದ ಮೇಲೆ. ಅದರಿಂದ ಕೇವಲ ಆ 3 ರಾಷ್ಟ್ರಗಳಿಗೆ ಟ್ಯಾರಿಫ್ ಹೇರಿದ್ರು ಕೂಡ ಆಲ್ ಓವರ್ ದ ವರ್ಲ್ಡ್ ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಸ್ಟಾಕ್ ಮಾರ್ಕೆಟ್ ಮೇಲೆ. ಎಲ್ಲ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಎಲ್ಲ ಫಾಲ್ ಆಗ್ತಾ ಇವೆ. ಸಾಕಷ್ಟು ಇನ್ಫ್ಲೇಷನ್ ಆಗೋ ಚಾನ್ಸಸ್ ಕೂಡ ಇದೆ. ಈ ಥರ ಜಗತ್ತಿನಲ್ಲಿ ಸಾಕಷ್ಟು ರಾಷ್ಟ್ರ ನಾಯಕರಿದ್ದಾರೆ. ತಾವು ಹೇಳಿದ್ದೇ ಆಟ, ತಾವು ನಡೆದಿದ್ದೇ ದಾರಿ, ತಮ್ಮದೇ ನಡೀಬೇಕು ಅನ್ನೋ ಥರ ಇದ್ದಾರೆ. ತಿಳಿದ ಹಾಗೆ ರಾತ್ರಿ ಏನೇನೋ ಅನೌನ್ಸ್ ಮಾಡ್ತಿರ್ತಾರೆ, ಏನೇನೋ ಹೇರ್ತಾರೆ, ಏನೇನೋ ಪ್ರತಿಬಂಧ ಮಾಡ್ತಾರೆ, ಏನೇನೋ ನಿರ್ಬಂಧ ಮಾಡ್ತಿರ್ತಾರೆ. ಅದರಿಂದ ಅವ್ರಿಗೆ ಖುಷಿ ಸಿಗುತ್ತೆ. ಆದರೆ ಯಾವುದು ವಿಚಾರ ಮಾಡ್ದೇ, ಯಾವುದೂ ಒಂದು ಕ್ಲಾರಿಟಿ ಇಲ್ಲದೇ ಏನೇನೋ ಅನೌನ್ಸ್ ಮಾಡೋದ್ರಿಂದ, ಅಧಿಕಾರ ಇದೆ ಅಂತೇಳಿ ಏನೇನೋ ಅನೌನ್ಸ್ ಮಾಡೋದ್ರಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ತೊಂದರೆ ಆಗುತ್ತೆ. ಜೊತೆಗೆ ಸಾಕಷ್ಟು ರಾಷ್ಟ್ರಗಳಿಗೂ ಕೂಡ ತೊಂದರೆ ಆಗುತ್ತೆ. ರಾಷ್ಟ್ರಕ್ಕೂ ತೊಂದರೆ, ಜಗತ್ತಿಗೂ ತೊಂದರೆ ಆಗ್ತಾ ಇರುತ್ತೆ. ಸೊ ದೊಡ್ಡವರು ಅನ್ಸ್ಕೊಂಡವರು, ಆಡಳಿತ ಚುಕ್ಕಾಣಿ ಹಿಡಿದವರು ಬಹಳ ವಿಚಾರ ಮಾಡಿ ಡಿಸಿಷನ್ ತಗೊಳ್ಳೋದು ಸೂಕ್ತ ಅಂತ ನನ್ನ ವೈಯಕ್ತಿಕ ಭಾವನೆ. ದೂರದ ಅಮೇರಿಕ ಎಲ್ಲೋ ಇದೆ. ಅಫ್ಕೋರ್ಸ್ ಅವ್ರ ರಾಷ್ಟ್ರದಲ್ಲಿ ಅವ್ರು ಏನೇ ಮಾಡಿದ್ರು ಎಲ್ಲ ವಿಚಾರ ಮಾಡಿರ್ತಾರೆ. ನಾನು ನನ್ನ ಖಾಸಗಿ ವಿಷಯವನ್ನು ಹೇಳಿದೆ, ನನ್ನ ಪರ್ಸ್ನಲ್ ಒಪಿನಿಯನ್ ಹೇಳಿದೆ ಅಷ್ಟೇ ಹೊರತು ಯಾರಿಗೂ ಇಲ್ಲಿ ಬ್ಲೇಮ್ ಮಾಡ್ತಕ್ಕಂಥದ್ದು ಅಥವಾ ದ್ವೇಷ ಮಾಡ್ತಕ್ಕಂಥ ವಿಚಾರ ಇರೋದಿಲ್ಲ ಸ್ನೇಹಿತರೆ. ಜಸ್ಟ್ ಫಾರ್ ಎ ಫನ್ ಅಂತ ಕನ್ಸಿಡರ್ ಮಾಡ್ಬೋದು, ಅಥವಾ ಒಂದು ವಿಚಾರ ಅಂತ ಕನ್ಸಿಡರ್ ಮಾಡ್ಬೋದು. ನೋಡಿ, US ಸ್ಟಾಕ್ ಫ್ಯೂಚರ್ಸ್ ಟಂಬಲ್ ಆಸ್ ಟ್ರಂಪ್ಸ್ ಟ್ಯಾರಿಫ್ಸ್ ಸ್ಟೋಕ್ ಟ್ರೇಡ್ ವಾರ್ ಫಿಯರ್ಸ್. ನೋಡಿ, ಅಮೇರಿಕಾದ ಡೌ ಫ್ಯೂಚರ್ಸ್ ಏನಿವೆ ಅವೇ ಫಾಲ್ ಆಗ್ತವೆ. ಅಮೇರಿಕನ್ ಸ್ಟಾಕ್ ಮಾರ್ಕೆಟೇ ಸಿಕ್ಕಾಪಟ್ಟೆ ಫ್ಯೂಚರ್ಸ್ನ ಹೇಳ್ತಾ ಇರೋದು ಇವತ್ತು ಸಿಕ್ಕಾಪಟ್ಟೆ ಫಾಲ್ ಆಗಿದೆ. ನೋಡಬೇಕು 8 ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ ಹೇಗೆ ಅಂತೇಳಿ. ಅಷ್ಟೊಂದು ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇದೆ ಟ್ಯಾರಿಫು. ರೈಸಿಂಗ್ ಇನ್ಫ್ಲೇಷನ್ ಆ್ಯಂಡ್ ಸ್ಲೋವಿಂಗ್ ಗ್ರೋತ್. ನೋಡಿ, ಇನ್ಫ್ಲೇಷನ್ ಜಾಸ್ತಿ ಆಗುವ ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಜಗತ್ತಿನ ತುಂಬ. ಕೇವಲ ಅಮೇರಿಕದ್ದು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿದ್ರು ಜೆರೋಮ್ ಪವೆಲ್ ಅವರು, ಆದರೆ ಮತ್ತೆ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸ್ ಇದೆ ಅಮೇರಿಕಾದಲ್ಲಿ. ಇಂಡಿಯಾದಲ್ಲಿ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗೋ ಚಾನ್ಸ್ ಎಲ್ಲ ಇದೆ. ಜಗತ್ತಿನ ತುಂಬ ಹಣದುಬ್ಬರ ಆಯಿತು ಅಂದರೆ ಮತ್ತೆ ತೊಂದರೆ ಆಗುತ್ತೆ, ಹಣಕಾಸಿನ ತೊಂದರೆ ಜಗತ್ತಿನಲ್ಲಿ. ಅದು ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ಆಗ್ಬೋದು ಇನ್ಫ್ಲೇಷನ್ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪರ್ಟ್ಸು. ವಾಟ್ ಟ್ರಂಪ್ಸ್ ಟ್ಯಾರಿಫ್ ಮೀನ್ಸ್ ಫಾರ್ US ಆ್ಯಂಡ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಟ್ರಂಪ್ ಟ್ಯಾರಿಫ್ಸ್ ಯುರೋಪ್ ಏನಿದೆ, ಯುರೋಪಿಯನ್ ಶೇರ್ಸ್ ಟಂಬಲ್ ಆಫ್ಟರ್ ಕೆನಡಾ, ಚೈನಾ, ಮೆಕ್ಸಿಕೋ ಟ್ರೇಡ್ ವಾರ್. ಆಲ್ ಓವರ್ ದ ಯುರೋಪಿಯನ್ ಕಂಟ್ರೀಸ್ ಏನಿದ್ದಾವೆ ಅಲ್ಲಿ ಎಲ್ಲ ಸ್ಟಾಕ್ ಮಾರ್ಕೆಟ್ಗಳು ಸಿಕ್ಕಾಪಟ್ಟೆ ಫಾಲ್ ಆಗಿವೆ. ಡೊನಾಲ್ಡ್ ಟ್ರಂಪ್ ಎಕ್ಸ್ಕ್ಲೂಡ್ಸ್ ಇಂಡಿಯಾ ಇನ್ ನ್ಯೂ ಟ್ಯಾರಿಫ್ಸ್ ಇಂಪೋಸಿಸ್ ಆನ್ ಚೈನಾ, ಮೆಕ್ಸಿಕೋ ಆ್ಯಂಡ್ ಕೆನಡಾ. ಇಂಡಿಯಾವನ್ನು ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇಂಡಿಯಾದ ಮೇಲೆ ಯಾವುದೇ ಟ್ಯಾರಿಫ್ ಹೇರಿಲ್ಲ. ಏನಕ್ಕೆ? ದೇರ್ ಮಸ್ಟ್ ಬಿ ಸಮಥಿಂಗ್. ಅವರದ್ದೇ ಒಂದು ವಿಚಾರಧಾರ ಇರುತ್ತೆ. ಏನಾದರೂ ಪಾಲಿಟಿಕ್ಸ್ ಇರ್ಬೋದು, ಅಥವಾ ಏನಾದ್ರು ಸಿಕ್ಕಾಪಟ್ಟೆ ಇಂಡಿಯಾದ ಅಮೆರಿಕದಲ್ಲಿದ್ದಾರೆ ಭಾರತೀಯರು, ಒಂದು ಬ್ಯಾಡ್ ಇಂಪ್ಯಾಕ್ಟ್ ಆಗ್ಬೋದು, ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು ಅವರೊಂದು ಆಡಳಿತದ ಮೇಲೆ ಅಂತ ಇರ್ಬೋದು, ಅಥವಾ ಪ್ರೊಟೆಸ್ಟ್ ಮಾಡ್ಬೋದು ಅಂತಲೂ ಭಯ ಇರ್ಬೋದು, ಅಥವಾ ಚೈನಾದ ಮೇಲೆ ಟ್ಯಾರಿಫ್ ಹೇರಿಬಿಟ್ಟು ನಾವು ಇಂಡಿಯಾವನ್ನು ಒಂದು ಅಕ್ವೈರ್ ಮಾಡ್ಕೊಂಡ್ಬಿಟ್ಟು ಇಂಡಿಯಾದಲ್ಲಿ ಒಂದು ಏನಾದರೂ ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಪ್ಲ್ಯಾನ್ ಮುಂದಿನ ವರ್ಷಗಳಲ್ಲಿ ಆ ಥರ ಏನಾದರೂ ಇರ್ಬೋದು, ಗೊತ್ತಿಲ್ಲ. ದೊಡ್ಡವರ ವಿಚಾರ ಏನೇನೋ ಇರ್ತವೆ. ಸೊ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವ್ರು ಏನು ಟ್ಯಾರಿಫ್ ಹೇರಿದ್ರು ರಾತ್ರಿ ನಿನ್ನೆ, ಅದರಿಂದ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲ ಟಂಬಲ್ ಆಗ್ತಾ ಇದ್ವಿ. ನೋಡಿ, ಟ್ಯಾಕ್ಸ್ ರಿಲೀಫ್ ಮಾಡಿದ್ರು ನಿನ್ನೆ ಬಜೆಟ್ನಲ್ಲಿ. 12 ಲ್ಯಾಕ್ ರುಪೀಸ್ವರೆಗೆ ಯಾವುದೇ ಟ್ಯಾಕ್ಸ್ ಇಲ್ಲ, ಝೀರೋ ಟ್ಯಾಕ್ಸ್ ಫ್ರೀ ಅಂತ ಅನೌನ್ಸ್ ಮಾಡಿದ್ರು. ಅದರಿಂದ ಮಾರ್ಕೆಟ್ಗೆ ಕೂಡ ಸ್ಪೆಷಲಿ FMCG ಸೆಕ್ಟರ್, ಆಟೋಮೊಬೈಲ್ ಇಂಡಸ್ಟ್ರಿ, ಕೆಲವೊಂದಿಷ್ಟು ಸೆಕ್ಟರ್ಗಳಿಗೆ ಅನುಕೂಲ ಆಗಿತ್ತು. ಇವತ್ತು ಪಾಸಿಟಿವ್ನಲ್ಲಿ ಓಪನಿಂಗ್ ಆಗಿದ್ದು, ಆಟೋಮೊಬೈಲ್ ಸೆಕ್ಟರ್ ಕ್ಲೋಸಿಂಗ್ ಕೂಡ ಪಾಸಿಟಿವ್ನಲ್ಲೇ ಕ್ಲೋಸಿಂಗ್ ಆಗಿದೆ. ಆದರೆ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲ ಟಂಬಲ್ ಆಯಿತು, ಸ್ಲೋ ಆ್ಯಂಡ್ ಸ್ಟಡಿ ಫಾಲ್ ಆಗ್ತಾ ಬಂತು, ಮತ್ತೆ ರಿಕವರಿ ಆಯಿತು, ಮತ್ತೆ ಫಾಲ್ ಆಯಿತು. ಈ ಥರ ಎಲ್ಲ ವೋಲಟೈಲ್ ಆಗಿದ್ದು ಈ ಒಂದು ಟ್ಯಾರಿಫ್ಗೆ ಕಾರಣ ಅಂತ ಅನ್ನಿಸ್ತಾ ಇದೆ. ಸೊ ನಿಫ್ಟಿ 50 ನೋಡಿ 121 ಪಾಯಿಂಟ್ಸ್ ಫಾಲ್ ಆಗಿದೆ. 23,361 ನಲ್ಲಿ ಕ್ಲೋಸ್ ಆಗಿದೆ.
ನೋಡಿ ಸ್ನೇಹಿತರೆ, ನಿನ್ನೆ ವಿಡಿಯೋದಲ್ಲಿ ನಾವು ಇದು ನಿಫ್ಟಿ 50ಯ ಡೈಲಿ ಚಾರ್ಟ್, ಇದು ಡೈಲಿ ಕ್ಯಾಂಡಲ್ಸ್ ಇದೆ. ಏನು ನಾವು ಅನಲೈಸ್ ಮಾಡಿದ್ವಿ ಅಂದರೆ ಟುವರ್ಡ್ಸ್ ಅಪ್ಸೈಡ್ ಮೊಮೆಂಟಮ್ ಬರ್ಬೋದು ಅಂತ ಅನಲೈಸ್ ಮಾಡಿದ್ವಿ ಡ್ಯೂ ಟು ಒಂದು ಟ್ಯಾಕ್ಸ್ ರಿಲೀಫ್ನಿಂದ. ಆದರೆ ಆಗಿದ್ದೇ ಬೇರೆ, ಅಮೇರಿಕಾದಲ್ಲಿ ಟ್ಯಾರಿಫ್ ಇರೋದ್ರಿಂದ ಆಲ್ ಓವರ್ ದ ವರ್ಲ್ಡ್, ಗ್ಲೋಬಲ್ ವರ್ಲ್ಡ್ ಎಲ್ಲ ಫಾಲ್ ಆಗಿರೋದ್ರಿಂದ ಯುರೋಪಿಯನ್ ಮಾರ್ಕೆಟ್ ಓಪನಿಂಗ್ ಕೂಡ ನೆಗೆಟಿವ್ ಓಪನಿಂಗ್ ಆಯಿತು. ಹೀಗಾಗಿ ಕ್ರೂಡ್ ಆಯಿಲ್ ಜಾಸ್ತಿನೇ ಓಡ್ತಾ ಇದೆ, ಅದು ಕೂಡ ನೆಗೆಟಿವ್ ಇಂಪ್ಯಾಕ್ಟು. ಮತ್ತು ಜೊತೆಗೆ ಡಾಲರ್ ಇಂಡೆಕ್ಸು ಸಿಕ್ಕಾಪಟ್ಟೆ ಹಾಯಿನಲ್ಲಿದೆ ನೋಡಿ. $1 ಇಂಡಿಯನ್ ರುಪಿ ಕನ್ವರ್ಟ್ ಮಾಡಿ 87ವರೆಗೆ ಬಂದಿದೆ. ಸೊ ದಿಸ್ ಇಸ್ ಬ್ಯಾಡ್, ಟೋಟಲಿ ಬ್ಯಾಡ್ ಇಂಪ್ರೆಷನ್ ಆನ್ ಸ್ಟಾಕ್ ಮಾರ್ಕೆಟ್. ಡಾಲರ್ ಜಾಸ್ತಿ ಆಗ್ತಾ ಇದೆ ರೇಟು. ಹಾಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಸ್ಕೈ ರಾಕೆಟ್ ಆಗ್ತಾ ಇವೆ. ಯಾರಾದರೂ ಗೋಲ್ಡ್ ಸಿಲ್ವರ್ ಇನ್ವೆಸ್ಟ್ ಮಾಡೋರಿದ್ರೆ ಬೆಸ್ಟ್ ಅಪಾರ್ಚುನಿಟಿ ಸದ್ಯದ ಮಟ್ಟಿಗೆ. ಇಟ್ ಮೇ ಮೂವ್ ಟುವರ್ಡ್ಸ್ 1 lakh ಅಂತ ಅನಿಸ್ತಾ ಇದೆ, ಗೊತ್ತಿಲ್ಲ, ನಾ ಅದರ ಎಕ್ಸ್ಪರ್ಟ್ ಅಲ್ಲ. ಬಟ್ ಒಂದು ಚಾರ್ಟ್ ರೀಡ್ ಮಾಡಿದ್ದೆ ಮಧ್ಯಾಹ್ನ, ತುಂಬ ಒಂದು ಚೆನ್ನಾಗಿ ಪಾಸಿಟಿವ್ ಇದೆ ಗೋಲ್ಡ್ ಆ್ಯಂಡ್ ಸಿಲ್ವರ್ದು, ಆ್ಯಸ್ ವೆಲ್ ಆಸ್ ಕ್ರೂಡ್ ಆಯಿಲ್ ಚೆನ್ನಾಗಿ ಮೂವ್ ಆಗ್ತಾ ಇದೆ. ಬಟ್ ನಾಳೆಗೆ ಫೈನಲ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಏನು ಅಂದರೆ ಟ್ಯಾರಿಫ್ ಹೇರಬೇಕಾ ಬ್ಯಾಡ್ವಾ ಅಂತ ಅನೌನ್ಸ್ ಮಾಡಿದ್ದಾರೆ. ಜಸ್ಟ್ ಒಂದು ಹಿಂಟ್ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದ್ದಾರೆ ಟ್ಯಾರಿಫ್ ಹೇರ್ತೀನಿ ಅಂತೇಳಿ. ನಾಳೆ ಸಾಯಂಕಾಲ ಕ್ಲಿಯರ್ ಕಟ್ ಗೊತ್ತಾಗುತ್ತೆ. ನಾಳೆ ರಾತ್ರಿ ನಮ್ಮ ಇಂಡಿಯನ್ ಕಾಲಮಾನದ ಪ್ರಕಾರ ನಾಳೆ ರಾತ್ರಿ ನಮಗೆ ಆಲ್ಮೋಸ್ಟ್ ಆಲ್ 10, 11, 12 ಈ ಥರ ಒಂದು ಟೈಮಿಂಗ್ನಲ್ಲಿ ನಿಜವಾಗ್ಲೂ ಟ್ಯಾರಿಫ್ ಹೇರಿದಾರಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ನಾಳೆ ಒಂದು ಮೆಕ್ಸಿಕೋ, ಕೆನಡಾ ಒಂದು ಅವ್ರ ಜೊತೆ ಒಂದು ಮೀಟಿಂಗ್ ಕರೆದಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಅವಾಗ ನಿಜವಾದ ಒಂದು ಟ್ಯಾರಿಫ್ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಅವಾಗ ನೆಕ್ಸ್ಟ್ ಡೇ ಏನಾಗುತ್ತೆ, ಒನ್ ಸೈಡ್ ಒಂದು ಮೊಮೆಂಟಮ್ ಸಿಗೋ ಚಾನ್ಸ್ ಇದೆ. ಇನ್ನು ನಾಳೆದು ಸಪೋರ್ಟ್ ನೋಡೋದಾದರೆ, ಎಸ್ ನೋಡಿ, ಮತ್ತೆ ನಾನೇನು ಹೇಳಿದ್ದೆ, ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ಹೇಳಿದ್ವಿ. ಇಲ್ಲಿ 3 ವೈಟ್ ಸೋಲ್ಜರ್ಸ್ ಕೂಡ ಫಾರ್ಮ್ ಆಗಿದ್ದು. ದಿಸ್ ಇಂಡಿಕೇಟ್ಸ್ ಪಾಸಿಟಿವ್ ಇಂಪ್ಯಾಕ್ಟ್ ಅಂತ ಹೇಳಿದ್ದೆ. ಬಟ್ ಎಕ್ಸಾಕ್ಟ್ಲಿ ಎಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು ಅಲ್ಲಿಂದನೇ ಮಾರ್ಕೆಟ್ ರಿಜೆಕ್ಷನ್ ಆಗ್ತಾ ಇದೆ. ಇನ್ನೊಂದೇನಪ್ಪ ಅಂದರೆ ನೋಡಿ, ಸಿ ಹಿಯರ್, ಇಲ್ಲಿ ಒಂದು ಬ್ಲ್ಯಾಕ್ ಕ್ರೋ, ಸೆಕೆಂಡ್ ಬ್ಲ್ಯಾಕ್ ಕ್ರೋ, ಥರ್ಡ್ ಬ್ಲ್ಯಾಕ್ ಕ್ರೋ ಏನಾದರೂ ನಾಳೆ ಫಾರ್ಮ್ ಆಗುತ್ತಾ? ಆದರೂ ಆಗ್ಬೋದು. ಇಟ್ ಮೇ ಕಮ್ ಟುವರ್ಡ್ಸ್ ಹಿಯರ್, ಇಲ್ಲಿವರೆಗೆ ಬರೋ ಚಾನ್ಸ್ ಇದೆ ಅಂತ ಅನಿಸ್ತಾ ಇದೆ. ಎಷ್ಟಿದೆ ಇದು? 23,110 ಅಂತ ಇದೆ. ಸೊ ದ್ಯಾಟ್ ಈಸ್ ದ ಮೇಜರ್ ಸಪೋರ್ಟ್. ಅದರ ಕೆಳಗಡೆ ಬಂತು ಅಂದರೆ ಇನ್ನೂ ಬಿಗ್ ಫಾಲ್ ಆಗ್ಬೋದು. ಇಟ್ ಮೇ ಕಮ್ ಟುವರ್ಡ್ಸ್ ಹಿಯರ್ ಮುಂದಿನ ದಿನಗಳಲ್ಲಿ, ನಾಳೆಗೆ ಅಂತಲ್ಲ. ಫಾಲ್ ಆಯಿತು 23,110 ಅನ್ನು ಸಸ್ಟೈನ್ ಆಗಲಿಲ್ಲ ಅಂದರೆ ತುಂಬ ಒಂದು ಮೇಜರ್ ಫಾಲ್ ಆಗಬಹುದು. ಫಸ್ಟ್ ಸಪೋರ್ಟ್ ಬಂದ್ಬಿಟ್ಟು 23,200 ಇರುತ್ತೆ. ಅದರ ನೆಕ್ಸ್ಟ್ 23,110. ಅದನ್ನು ಬಿಟ್ಟರೆ ನೋಡಿ 22,800 ಈ ಥರ ಬಿಗ್ ಸಪೋರ್ಟ್ ಬರುತ್ತೆ. ಇನ್ ಅಪ್ಸೈಡ್ ಎಲ್ಲಿಗೆ? ಅಂಟಿಲ್ ಅನ್ಲೆಸ್ ವಿ ಶುಡ್ ನಾಟ್ ಕ್ರಾಸ್. ನೋಡಿ 23,440 ಏನಿದೆ ಅದು ಕ್ರಾಸ್ ಆಗುವವರೆಗೆ ಮೇಲ್ಗಡೆ ಪಾಸಿಟಿವಿಟಿ ಸಿಗಲ್ಲ. ಅಫ್ಕೋರ್ಸ್ ಈ ಥರ ಒಂದು ಮೇಲ್ಗಡೆ ರನ್ ಆಗಿಬಿಟ್ಟು ಅಲ್ಲಿ ಸೆಲ್ಲರ್ಸ್ ಆಕ್ಟಿವೇಟ್ ಆಗ್ತಾರೆ, ಒಂದು ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ, ಮತ್ತೆ ಫಾಲ್ ಆಗುತ್ತೆ ಸಡನ್ ಆಗಿ. ಈ ಥರ ಸಿನಾರಿ ಇರುತ್ತೆ. ಅಂಟಿಲ್ ಅನ್ಲೆಸ್ 23,440 ಇದನ್ನು ದಾಟಿ 5 ನಿಮಿಷದ ಕ್ಯಾಂಡಲ್ ಸಸ್ಟೇನ್ ಆಯ್ತಂದ್ರೆ ನೆಕ್ಸ್ಟ್ ಅಪ್ ಮೂವ್ ಬರುತ್ತೆ ಸ್ನೇಹಿತರೆ. ಅದರ್ವೈಸ್ ಅಪ್ ಮೂವ್ ಬರೋದು ತುಂಬಾ ಸದ್ಯದ ಮಟ್ಟಿಗೆ ಕಷ್ಟ. ಒಂದು ಮಾರ್ಕೆಟ್ ವೊಲಟೈಲ್ ಇರುತ್ತೆ, ಜೊತೆಗೆ ನೆಗೆಟಿವ್ ಇಂಪ್ಯಾಕ್ಟ್ ಅಂತೂ ಸದ್ಯದ ಮಟ್ಟಿಗೆ ಇದೆ. ಸೊ ಬ್ಯಾಂಕ್ ನಿಫ್ಟಿ ನೋಡಿ 296 ಪಾಯಿಂಟ್ ನೆಗೆಟಿವ್ನಲ್ಲಿ ಫಾಲ್ ಆಗಿದೆ, 0.60%. 49,210 ಕ್ಲೋಸ್ ಆಗಿದೆ. ನೋಡಿ ಸ್ನೇಹಿತರೆ, ಬ್ಯಾಂಕ್ ನಿಫ್ಟಿದು ಡೈಲಿ ಚಾರ್ಟ್ ಇದು. ಇಲ್ಲಿ ಪ್ಯಾಟರ್ನ್ ಅಂತ ಹೇಳಿದ್ದೆ, ಎಸ್ ಡಬ್ಲ್ಯೂ ಪ್ಯಾಟರ್ನ್, ಓಕೆ. ಇಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಯಿತು, ಫಾಲ್ ಆಗ್ತಾ ಇದೆ, ಓಕೆ. ಆದರೆ ಇನ್ನೊಂದು ನೋಡಿ, ಕ್ಲೋಸ್ ಆಗಿ ಯಾರು ಚಾರ್ಟ್ ಅನ್ನು ವಾಚ್ ಮಾಡ್ತೀರಿ ನೋಡಿ, ಸಿ ಹಿಯರ್ ಎಂ ಪ್ಯಾಟರ್ನ್ ಆಗೋ ಚಾನ್ಸ್ ಕೂಡ ಇದೆ. ಒಂದು ಟ್ರಿಪಲ್ ಬಾಟಮ್ ಫಾರ್ಮ್ ಆಗ್ಬೋದು. ಸೊ ಇದೇನಾದರೂ ಈ ಥರ ಬಂದರೆ, ಫಾಲ್ ಆದರೆ ಟ್ರಿಪಲ್ ಬಾಟಮ್ ಫಾರ್ಮ್ ಆಗಿ ನಂತರ ಈ ಥರ ಅಪ್ ಮೂವ್ ಬರ್ಬೋದು. ಸೊ ಈ ಥರ ಏನಾದರೂ ಫಾಲ್ ಆದರೆ ಎಂ ಪ್ಯಾಟರ್ನ್ ಕಂಪ್ಲೀಟ್ ಆಗುತ್ತೆ, ಟ್ರಿಪಲ್ ಬಾಟಮ್ ಫಾರ್ಮ್ ಆಗುತ್ತೆ. ಎಲ್ಲಿಗೆ ಬಾಟಮ್ ಅದು 48,000ವರೆಗೂ ಬರ್ಬೋದು. ನಂತರ ಒಂದು ಸ್ಲೋ ಆ್ಯಂಡ್ ಸ್ಟಡಿ ರಿಕವರಿ ಆಗ್ಬೋದು, ಒಂದು ಕ್ಲಾರಿಟಿ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಸೊ ಸದ್ಯದ ಮಟ್ಟಿಗೆ ನೆಗೆಟಿವಿಟಿ ಇದೆ ಅಂತ ಅನಿಸ್ತಾ ಇದೆ. ಸೊ 49,210 ಪ್ರೆಸೆಂಟ್ ಮಾರ್ಕೆಟು.
49,000 ಏನಿದೆ ಮೇಜರ್ ಸಪೋರ್ಟ್ ಇದೆ. 49,000 ಮೇಜರ್ ಸಪೋರ್ಟ್. ಅದನ್ನು ಬಿಟ್ಟರೆ 48,650 ಈಸ್ ಅ ವೆರಿ ಬಿಗ್ ಸಪೋರ್ಟ್. ಮಲ್ಟಿಪಲ್ ಸಪೋರ್ಟ್ ತೊಗೊಂಡಿದೆ ಇಲ್ಲಿ, ಹೀಗಾಗಿ ಅದನ್ನು ಸಪೋರ್ಟ್ ಆಗಿ ಕನ್ಸಿಡರ್ ಮಾಡ್ಬೋದು. ಸೊ ಫೈನಲ್ ಸಪೋರ್ಟ್ ಬಂದ್ಬಿಟ್ಟು 48,000 ಈ ಥರ ಆಗುತ್ತೆ. ಸೊ ಇಲ್ಲಪ್ಪ ಏನಾದರೂ ಅಪ್ ಮೂವ್ ಆಗ್ಬೋದಾ, ಇಲ್ಲಿಂದ ಏನಾದರೂ ಅಪ್ ಮೂವ್ ಆಗ್ಬೋದಾ? ಸೊ ಆದರೆ ವೆಲ್ ಆ್ಯಂಡ್ ಗುಡ್. 50,000 ಇಲ್ಲಿದೆ ನೋಡಿ, ಒಂದು ವಿಕ್ ಇದೆ ನೋಡಿ, 50,000 ವಿಕ್ ಹೈ 50,000ವರೆಗೂ ಮೊನ್ನೆ ದಿನ ಆನ್ ಬಜೆಟ್ ಡೇ 50,000 ರೀಚ್ ಆಗಿತ್ತು. ಹೀಗಾಗಿ 50,000 ಏನಾದರೂ ರೀಚ್ ಆಗ್ಬೋದು. ಫಸ್ಟ್ ಟಾರ್ಗೆಟ್ ಆ್ಯಂಡ್ ಫಸ್ಟ್ ಆ್ಯಂಡ್ ಒನ್ ಆ್ಯಂಡ್ ಒನ್ಲಿ ಟಾರ್ಗೆಟ್ ಇಟ್ಕೋಬೋದು ಸದ್ಯದ ನಾಳೆದ ಮಟ್ಟಿಗೆ ಅಂತ ಹೇಳಿ ಅನ್ನಿಸ್ತಾ ಇದೆ. 50,000 ಅಪ್ಪರ್ ಬ್ಯಾಂಡ್ಗೆ. ಲೋವರ್ ಬ್ಯಾಂಡ್ 49,000 ಅನ್ನಿಸ್ತಾ ಇದೆ. 49,000 ಏನಾದರೂ ಕೆಳಗಡೆ ಬಂತು ಅಂದರೆ ಇಟ್ ಮೇ ಮೂವ್ ಟುವರ್ಡ್ಸ್ 48,000 ಅಂತ ಕನ್ಸಿಡರ್ ಮಾಡ್ಬೋದು. ಯಾವುದಕ್ಕೂ ಅವಸರ ಮಾಡಲಿಕ್ಕೆ ಹೋಗಬೇಡಿ. ಮಾರ್ಕೆಟಲ್ಲಿ ನೆಗೆಟಿವಿಟಿ ಇದೆ, ವೊಲಟೈಲಿಟಿ ಇದೆ, ಎರಡೂ ಇದೆ. ಹೀಗಾಗಿ ಸ್ಲೋ ಆ್ಯಂಡ್ ಸ್ಟಡಿ ಮಾಡಿಬಿಟ್ಟು ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು ಪ್ಲೇ ಮಾಡಿ ಇಂಡೆಕ್ಸ್ ಅನ್ನು ನೋಡೋದಾದರೆ. ಅದರ್ವೈಸ್ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಎಲ್ಲ ಬಿಟ್ಟು ಸದ್ಯದ ಮಟ್ಟಿಗೆ ಸ್ಟಾಕ್ಗಳನ್ನು ಕನ್ಸಿಡರ್ ಮಾಡಿ. ಫಂಟಾಸ್ಟಿಕ್ ಸ್ಟಾಕ್ಗಳು ಸಿಗ್ತವೆ ನಿಮಗೆ, ಅವುಗಳನ್ನು ಕನ್ಸಿಡರ್ ಮಾಡ್ಕೋಬಹುದು. ಇದು ನನ್ನ ಒಂದು ವಾಚ್ ಲಿಸ್ಟು ಸ್ನೇಹಿತರೆ, ಒಂದು ಟ್ರೇಡಿಂಗ್ ಅಕೌಂಟ್ ಇದು ನಂದು. ಪ್ರೆಸೆಂಟ್ ನಿಮಗೆ ಒಂದು ತೋರಿಸ್ಲಿಕ್ಕೆ, ಒಂದು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಅಕಾರ್ಡಿಂಗ್ ಟು ಸೆಬಿ ರೂಲ್ಸ್ ನಾವು ಯಾವುದೂ ಆ ಥರ ಶೇರ್ ಮಾಡ್ಕೊಳ್ಳೋ ಹಾಗಿಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಹೇಳೋ ಹಾಗಿಲ್ಲ ಅಂತ ಹೊಸ ರೂಲ್ಸ್ ಇದೆ. ಆದರೂ ಕೂಡ ಅದನ್ನು ಬಿಟ್ಬಿಟ್ಟು ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ಕ್ರೂಡ್ ಆಯಿಲ್ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಕ್ರೂಡ್ ಆಯಿಲ್ 17 ಫೆಬ್ರವರಿದು ಒಂದು 1 ಲಾಟ್ 6,400 ಕಾಲ್ ಆಪ್ಷನನ್ನು ಬಾಯ್ ಮಾಡಿದ್ದೆ. ನಿನ್ನೆ ನಾನು ಬಾಯ್ ಮಾಡಿದ್ದೆ, ಹಾಗೆ ಹೋಲ್ಡ್ ಮಾಡಿದ್ದೆ. ನಿನ್ನೆ ಮೀನ್ಸ್ ಸಾಟರ್ಡೆ. ಡ್ಯೂ ಟು ಟ್ಯಾರಿಫ್ ಸಂಬಂಧ ಹೋಲ್ಡ್ ಮಾಡಿದ್ದೆ. ಒಂದು ಪಾಸಿಬಿಲಿಟಿ ಕಂಡಿತ್ತು ನನಗೆ ಅಪ್ ಮೂವ್ ಬರ್ಬೋದು ಅಂತ ಹೇಳಿ ಹೋಲ್ಡ್ ಮಾಡಿದ್ದೆ. ಹಾಗೆ ಇದೆ ಅದು ನೋಡಿ, 135ಗೆ ಬೈ ಮಾಡಿದ್ದೆ, 135 ರೂಪಾಯಿಗೆ 1 ಲಾಟ್. ಓಕೆ, ಇವಾಗ 226.30 ಇದೆ. ಮೂವ್ ಆಗುತ್ತೆ ನಿಮ್ಮ ಮುಂದೆನೇ ಇವಾಗ ಸದ್ಯಕ್ಕೆ ಲೈವ್ ಇದು. ಇನ್ನೊಂದು 7,000 ಕಾಲ್ ಆಪ್ಷನ್ 23.60 ಬೈ ಮಾಡಿದ್ದೆ, ಅದು 31.80 ಇದೆ. ನೆಕ್ಸ್ಟ್ ಏನು, ಮಾರುತಿ ಸುಜುಕಿ ನಿಮ್ಗೆ ಹೇಳಿದ್ದೆ, ಅದನ್ನೊಂದು ಕಾಲ್ ಬೈ ಮಾಡಿಟ್ಟಿದ್ದೀನಿ. ಅದನ್ನ ಬಿಟ್ಟರೆ ಕ್ರೂಡ್ ಆಯಿಲೇ ಇದೆ, ಯಾವುದೂ ಟ್ರೇಡ್ ಮಾಡಿಲ್ಲ ಬೇರೆ. ನಾನು ನಿನ್ನೆ ಹೇಳಿದಾಗೆ ಆಟೋಮೊಬೈಲ್ ಇಂಡಸ್ಟ್ರಿ ಒಂದು ಕನ್ಸಿಡರ್ ಮಾಡಿದ್ದೆ. ನನ್ನ ವಾಚ್ ಲಿಸ್ಟ್ನಲ್ಲಿ ನೋಡಿ ನಿಮ್ಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಮಾರುತಿ ಸುಜುಕಿ ಇದೆ, ಓಕೆ. ಕ್ರೂಡ್ ಆಯಿಲ್ ಇದೆ ನೋಡಿ ಇಲ್ಲಿ 6508 ಇದೆ ಸದ್ಯಕ್ಕೆ, 2.5% ಅಪ್ ಮೂವ್ನಲ್ಲಿದೆ. ನಂತರ ಟಿ ವಿ ಎಸ್ ಮೋಟರ್, ಗೋಲ್ಡ್, ಸಿಲ್ವರ್ ಇವನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಓಕೆ, ಕ್ರೂಡ್ ಆಯಿಲ್ ತೋರಿಸ್ಬೇಕಾಗಿತ್ತು. ಕ್ರೂಡ್ ಆಯಿಲ್ ಮೇಲೆ ಒಂದು ಟ್ಯಾರಿಫ್ ಇರೋದ್ರಿಂದ, ಏನಕ್ಕೆ ಅಂದರೆ ಚೈನಾದಿಂದ ಮೆಕ್ಸಿಕೋ, ಕೆನಡಾದಿಂದ ಜಾಸ್ತಿ ಒಂದು ಇಂಪೋರ್ಟ್ ಇದೆ ಅಮೆರಿಕಕ್ಕೆ ಕ್ರೂಡ್ ಆಯಿಲು. ಹೀಗಾಗಿ ಕ್ರೂಡ್ ಆಯಿಲ್ಗೆ ಡಿಮ್ಯಾಂಡ್ ಬರ್ತಾ ಇದೆ, ಜಂಪ್ ಆಗ್ತಾ ಇದೆ ನೋಡಿ. 9240 ಆಯಿತು, 9260 ಈ ಥರ ಎಲ್ಲ ಪ್ರೆಸೆಂಟ್ ಲೈವ್ ನಡೀತಾ ಇದೆ. ನಿಮಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದರಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ, ಟ್ರೇಡ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ಮಾತ್ರ ನೋಡ್ಕೊಳ್ಳಿ, ಚಾರ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡ್ಕೊಂಡ್ಬಿಟ್ಟು. ಇದನ್ನ ಏನಕ್ಕೆ ತೋರಿಸಿದೆ, ಇನ್ನೊಂದು ವಿಷಯ ಏನಂದರೆ, ಕ್ರೂಡ್ ಆಯಿಲ್ ಜಂಪ್ ಆಗ್ತಾ ಇರೋದ್ರಿಂದ ನಾಳೆಗೆ ನಂಗೆ ತಿಳಿಮಟ್ಟಿಗೆ ಏಷ್ಯನ್ ಪೇಂಟ್ಸ್, ಇಂಡಿಗೋ, ಬರ್ಜರ್ ಪೇಂಟ್ಸ್, ಪಿಡಿಲೈಟ್ ಈ ಥರ ಎಲ್ಲ ಸ್ಟಾಕ್ಗಳು ಸಿಕ್ಕಾಪಟ್ಟೆ ಫಾಲ್ ಆಗ್ಬೋದು. ಹಾಗೆ ಮಾರ್ಕೆಟ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಆಗುತ್ತೆ ಕ್ರೂಡ್ ಆಯಿಲ್ ಜಂಪ್ ಆದರೆ. ನೋಡಿ, ಅಮೇರಿಕನ್ ಮಾರ್ಕೆಟ್ ಇನ್ನೂ ಓಪನ್ ಆಗಿಲ್ಲ, ಆದರೆ ಡೌ ಫ್ಯೂಚರ್ಸ್ ನಡೀತಾ ಇದೆ ಟ್ರೇಡು. ಎಷ್ಟಿದೆ, 642 ಪಾಯಿಂಟ್ಸ್ ಮೈನಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ ನೋಡಿ. 642 ಪಾಯಿಂಟ್ಸ್ ಯು ಕ್ಯಾನ್ ಸಿ ಹಿಯರ್, ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. 641.1% ನೆಗೆಟಿವ್ನಲ್ಲಿದೆ. ಇನ್ನೂ ಮಾರ್ಕೆಟ್ ಓಪನ್ ಆಗಿಲ್ಲ ಡೌ ಜೋನ್ಸು. ಆಫ್ಕೋರ್ಸ್ ಇವತ್ತಿನ ಮಾರ್ಕೆಟಲ್ಲಿ ಫುಲ್ ಫಾಲ್ ಆಗೋ ಎಲ್ಲ ಲಕ್ಷಣ ಇದೆ. ಇಂಡಿಯನ್ ಮಾರ್ಕೆಟ್ ಕೂಡ ನಾಳೆ ನೆಗೆಟಿವ್ನಲ್ಲಿ ಓಪನಿಂಗ್ ಆಗ್ಬೋದು. S&P 500 ನೋಡಿ, ಅದು ಕೂಡ 1.5%. US ಟೆಕ್ ಇಂಡಸ್ಟ್ರಿ ಕೂಡ 1.5%. ಹಾಗೆ S&P 500 ವಿಕ್ಸ್ ಏನಿದೆ 7.5% ಅಪ್ನಲ್ಲಿದೆ. ಸೊ ಅಮೇರಿಕಾದಿಂದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಇದೆ. FIDI ಆಕ್ಟಿವಿಟಿ ನೋಡೋದಾದರೆ ಇವತ್ತಿನ ದಿನ FIS ನೆಟ್ 3,958 ಕೋಟಿ ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ದಾರೆ. ಸಿ ಹಿಯರ್, FIS 3,900 ಆಲ್ಮೋಸ್ಟ್ ಆಲ್ 4,000 crores ನೆಟ್ ಕ್ಯಾಶನ್ನು ಸೆಲ್ ಮಾಡಿದ್ದಾರೆ. DIS
ಬಾಯ್ ಮಾಡಿದ್ದಾರೆ. ಎಷ್ಟು? 2700 ಕೋಟಿ ನೆಟ್ ಕ್ಯಾಶ್ ಬಾಯ್ ಮಾಡಿದ್ದಾರೆ. ಕಂಟಿನ್ಯೂ ಆಗಿ FIIs ಕಳೆದ ತಿಂಗಳ ನಾವು ಮೋಸ್ಟ್ಲಿ ಈಗ ಲಾಸ್ಟ್ ಮಂತು ವಿಡಿಯೋ ಮಾಡಿದ್ದಿಲ್ಲ, ಆಲ್ಮೋಸ್ಟ್ 2-3 ತಿಂಗಳಾಯಿತು ಕಂಟಿನ್ಯೂ ಸೆಲ್ ಮಾಡ್ತಾನೆ ಇದ್ದಾರೆ FIIs. ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ. ಇದು ಒಂದು ಬಿಗ್ಗೆಸ್ಟ್ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಮೇಜರ್ ಇಟ್ ಮೇ ರ್ಯಾಲಿ ಟು ಕಮ್ ಟುವರ್ಡ್ಸ್ ಮೇಜರ್ ಕ್ರ್ಯಾಶ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಯಾರಾದರೂ ಜಾಸ್ತಿ ಸ್ಟಾಕ್ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದ್ದರೆ ದಯವಿಟ್ಟು ಅದನ್ನು ರೀವಿಸಿಟ್ ಮಾಡಿ, ಕನ್ಸಿಡರ್ ಮಾಡಿ, ಇಲ್ಲ ಸ್ವಲ್ಪ ದಿನ ಮಟ್ಟಿಗೆ ಎಕ್ಸಿಟ್ ಆಗಿ ನಂತರ ಬಾಟಮ್ನಲ್ಲಿ ಸಿಕ್ಕಾಗ ಎಂಟ್ರಿ ಆಗೋದು ಉತ್ತಮ ಇರುತ್ತೆ. ಅದ್ರ ಕಡೆ ಗಮನ ಹರಿಸಿ ಸ್ನೇಹಿತರೆ. ಸಪೋಸ್ ನೀವು ಲಾಂಗ್ ಟರ್ಮ್ ಇದ್ದರೆ 5 ವರ್ಷ 10 ವರ್ಷ ಇದ್ದರೆ ಯಾವುದೇ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನೀವು ಶಾರ್ಟ್ ಟರ್ಮ್ ಇದ್ದರೆ 3 ತಿಂಗಳು 6 ತಿಂಗಳು ಏನಾದರೂ ಇನ್ವೆಸ್ಟ್ ಮಾಡಿದರೆ ದಯವಿಟ್ಟು ನಿಮ್ಮ ಪೋರ್ಟ್ಫೋಲಿಯೋದನ್ನು ಇರ್ತಕ್ಕಂಥ ಸ್ಟಾಕ್ಗಳನ್ನು ರೀವಿಸಿಟ್ ಮಾಡಿ, ಎಕ್ಸ್ಪರ್ಟ್ ಅಂದರೆ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅಡ್ವೈಸರ್ಸ್ ಏನಿರ್ತಾರೆ ಅವರ ಸಲಹೆ ಕೇಳಿ ಮುಂದುವರಿರಿ ಸ್ನೇಹಿತರೆ. ನೋಡಿ, ಫೈನಲಿ SGX ನಿಫ್ಟಿ ಅಥವಾ ಗಿಫ್ಟ್ ನಿಫ್ಟಿ ಕೇವಲ 5.1 ಪಾಸಿಟಿವ್ನಲ್ಲಿದೆ, ಅಂದರೆ ಫ್ಲ್ಯಾಟ್ ಇದೆ. ಸೊ ನಾಳೆಯ ಮಾರ್ಕೆಟ್ ಫ್ಲ್ಯಾಟ್ ಓಪನಿಂಗ್ ಆಗ್ಬೋದು. ಫ್ಲ್ಯಾಟ್ ಓಪನಿಂಗ್ ಆಗಿಬಿಟ್ಟು ರ್ಯಾಲಿ ಟುವರ್ಡ್ಸ್ ಫಾಲ್ ನೆಗೆಟಿವ್ ಸೈಡ್ ಒಂದು ಜಾರ್ಬೋದು ಮಾರ್ಕೆಟ್, ಅಥವಾ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆದರೂ ಆಗಬಹುದು. ಗೊತ್ತಿಲ್ಲ, ಯಾವುದಕ್ಕೂ ಮಾರ್ಕೆಟ್ ಓಪನಿಂಗ್ ಆದಮೇಲೆ ಗೊತ್ತಾಗುತ್ತೆ. ಚಾರ್ಟ್ ಪ್ಯಾಟರ್ನ್ ಎಲ್ಲ ನಿಮಗೆ ತಿಳಿಸಿದ್ದೀನಿ ಸ್ವಲ್ಪ ಮಟ್ಟಿಗೆ ಅನ್ಕೋತೀನಿ. ಐ ಹೋಪ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ನೆಕ್ಸ್ಟ್ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ವಿತ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.